ಎಸ್, ಇದು ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು 2 ಉಪಚುನಾವಣೆಗಳ ಫಲಿತಾಂಶ. ಒಂದು, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಉಮೇಶ್ ಮೇಟಿಯವರು ಗೆದ್ದಿದ್ದಾರೆ. ಸೊ ಭಾರಿ ಮತದ ಅಂತರದಿಂದನೇ ಅವರು ಗೆದ್ದಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ನಾನು ತಮ್ಮ ಜೊತೆ ಮಾತನಾಡುವವರೆಗೂ ಕೊನೆಯ ಹಂತದ ಮತದ ಎಣಿಕೆ ಮುಗಿದಿರಲಿಲ್ಲ. ಆದರೆ ಬಹುಮಟ್ಟಿಗೆ ಕಾಂಗ್ರೆಸ್ ಗೆಲ್ಲುವ ಸ್ಥಿತಿ ಇತ್ತು. 4-5 ಸಾವಿರ ಮತಗಳಿಂದ ಅಂತರದಿಂದ ಗೆಲ್ಲಬಹುದು. ಆದರೆ ಫ್ಲಕ್ಚುಯೇಷನ್ ಮೊದಲಿಂದನೂ ಇತ್ತು. ನೀವು 6ನೇ ಸುತ್ತಿನವರೆಗೆ ಇದ್ದಂಥ ಸ್ಥಿತಿ ಬದಲಾಯಿತು. 6-7ನೇ ಸುತ್ತಿನಲ್ಲಿ ದಟ್ ಸಮರ್ಥ ಅವರು ಫಸ್ಟ್ ಟೈಮ್ ಲೀಡನ್ನು ಪಡೆದು ಆರು ಇದರವರೆಗೆ ಅವರಿಗೆ ಲೀಡೇ ಬಂದಿರಲಿಲ್ಲ ಸುತ್ತಿನವರೆಗೆ. ಸೊ ನಂತರ ಲೀಡ್ ಬರ್ತಾ ಹೋಯಿತು ಅವರು. ಸೊ ಅವರು ಸುಮಾರು 14-15ನೇ ಸುತ್ತಿಗೆ ಬರುವವರೆಗೆ ಸುಮಾರು 4,000 ಮತದ ಲೀಡನ್ನು ಪಡೆದಿದ್ದರು. ಸೊ ಇನ್ನೊಂದು 4 ಸುತ್ತು ಇತ್ತು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಇನ್ನೊಂದು 2 ಸುತ್ತು ಆಯಿತು. ಸೊ ಅದರಿಂದ ಅವ್ರು ಗೆಲ್ಲೋ ಚಾನ್ಸಸ್ ಇದೆ. ಟಫ್ ಫೈಟ್ ಅಂತ ದಾವಣಗೆರೆ ಮಟ್ಟಿಗೆ ಟಫ್ ಫೈಟ್ ಇದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಆಂತರಿಕವಾದ ಭಿನ್ನಾಭಿಪ್ರಾಯಗಳು, ಜಗಳಗಳು ಕಡಿಮೆ ಇರುವ ಇಲ್ಲಿ ಈಸಿಯಾಗಿ ಗೆದ್ದುಬಿಡ್ತಾ ಇದೆ. ಸೊ ಆದರೆ ಇಲ್ಲಿ ಇರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ದಾವಣಗೆರೆಯ ಅಭ್ಯರ್ಥಿ ಏನಿದ್ದಾರೆ ಅವರು ಕಡಿಮೆ ಮತದ ಅಂತರದಿಂದ ಅವರು ಗೆದ್ದರೆ ಅದಕ್ಕೆ ಯಾರನ್ನ ಜವಾಬ್ದಾರರಾಗಿ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಇದರ ಪರಿಣಾಮ ಏನು ಹಾಗಿದ್ದರೆ, ಒಂದು, ಈ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹುತೇಕ ದಟ್ ಬಾಗಲಕೋಟೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆಯಲ್ಲಿ ಗೆಲ್ಲಿಸುವ ಇದರಲ್ಲಿ ತರಾತುರಿಯಲ್ಲಿದ್ದರು, ಆ ಜವಾಬ್ದಾರಿ ಹೊತ್ತಿದ್ದರು. ಸಿದ್ದರಾಮಯ್ಯ ಕೊನೆಯ ಕ್ಷಣದಲ್ಲಿ ದಾವಣಗೆರೆಗೆ ಬಂದಿದ್ದರು. ಸೊ ಅವರಿಗೆ ಯಾಕೆ ಗೆಲ್ಲಿಸಬೇಕಾಗಿತ್ತು ಬಾಗಲಕೋಟೆ ಅಂದರೆ, ಒಂದನೇದಾಗಿ ಮೇಟಿಯವರು ಇವರು ಭಾಳ ಹತ್ತಿರದವರಾಗಿದ್ದರು, ಆತ್ಮೀಯರಾಗಿದ್ದರು. ಸೊ ಅದೊಂದು ಕಾರಣ. ಸೊ ಎರಡನೇದಾಗಿ ಅಲ್ಲಿ ಅತಿ ಹೆಚ್ಚು ಕುರುಪುರ ಮತ ಇರೋದು. ಅಲ್ಲಿ ಈ ಅಹಿಂದ ಕಾಂಬಿನೇಷನ್ ಏನಿದೆ ಆ ಕಾಂಬಿನೇಷನ್ ವರ್ಕೌಟ್ ಆಗುವ ಕ್ಷೇತ್ರ. ಅದಕ್ಕಾಗಿ ದಟ್ ಸಿದ್ದರಾಮಯ್ಯನವ್ರ ಫಾಲೋವರ್ಸ್ ಕೂಡ ಸತೀಶ್ ಜಾರಕಿಹೊಳಿಯವರು ಸುಮಾರು 1 ವಾರಕ್ಕಿಂತ ಹೆಚ್ಚು ಕಾಲ ಅಲ್ಲಿ ಬೀಳ್ಬಿಟ್ಟಿದ್ರು. ಆ ಕಾರಣಕ್ಕೆ ಭಾರಿ ಬಹುಮತದಿಂದ ದಟ್ ಇವ್ರಿಗೆ ಗೆಲ್ಲೋದಕ್ಕೆ ಮೇಟಿಯವರು ವಿಜಯದತ್ತ ಸಾಗೋದಕ್ಕೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಗೆದ್ದಿದ್ದಾರೆ ಅವರು, ಗೆಲ್ಲುವುದಕ್ಕೆ ಕಾರಣ ಆದದ್ದು. ಅಂದರೆ ಕರ್ನಾಟಕದಲ್ಲಿ ಅಹಿಂದ ಶಕ್ತಿ ಏನಿದೆ ಅದು ಚುನಾವಣೆಯನ್ನು ಗೆಲ್ಲಿಸಬಹುದು. ಆ ಅಹಿಂದ ಶಕ್ತಿಗೆ ಅದರ ನಾಯಕತ್ವ ಸಿದ್ದರಾಮಯ್ಯನವ್ರ ಕೈಯಲ್ಲೇ ಇರಬೇಕು ಅನ್ನೋ ಸಂದೇಶ ಕೂಡ ಇದರಿಂದ ಹೋಯಿತು ಅಂತ ನನಗೆ ಅನಿಸುತ್ತೆ. ಇನ್ನು ದಟ್ ದಾವಣಗೆರೆಗೆ ಬಂದರೆ, ದಾವಣಗೆರೆಯಲ್ಲಿ ಒಂದು ಡಿ ಕೆ ಶಿವಕುಮಾರ್ ಆ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅವರು ಒಂದೇ ಕುಟುಂಬದವ್ರಿಗೆ ಕೊಡಬಾರ್ದ ಅನ್ನೋದು ಪ್ರಶ್ನೆ ಆಗಿತ್ತು. ಹಾಗೆಯೇ ಮುಸ್ಲಿಂ ಸಮುದಾಯ ಅವರಿಗೆ ಓಟ್ ಕೊಟ್ಟಿರಲಿಲ್ಲ. ಎಲ್ಲೋ ಅಹಿಂದ ಶಕ್ತಿಯನ್ನು ಒಡೆಯುವ ಯತ್ನ ನಡೀತಿದೆ ಅನ್ನುವ ಭಾವನೆ ಬರುವಂಥ ಇತ್ತು. ಆ ಕಾರಣಕ್ಕೆ ದಟ್ ಡೌಟ್ ಇತ್ತು. ಈಗ ನನ್ನ ಮುಂದಿರುವ ಪ್ರಶ್ನೆ ಅಂದರೆ, ಓಕೆ ಫೈನ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ ಅವರು ಗೆದ್ದರೆ ಅಲ್ಲ ಮುಸ್ಲಿಂ ನಾಯಕರ ಮೇಲೆ ಕ್ರಮ ಕೈಗೊಂಡಿದ್ದೀರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಡಿಫೆಂಡ್ ಮಾಡ್ಕೊಳ್ಳುತ್ತೆ. ಗೆದ್ದ ಮೇಲೆ ಏನು ಆ ವಿಧಾನ ಪರಿಷತ್ ಸದಸ್ಯರು ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಅಮಾನತುಗೊಳಿಸಿದ್ರಲ್ಲ, ವಾಟ್ ವಿಲ್ ಇಟ್ ಡು? ಇಲೆಕ್ಷನ್ ಅಟ್ಲೀಸ್ಟ್ ರಿಸಲ್ಟ್ ಬರುವವರೆಗೆ ಕಾಯಬೇಕಾಗಿತ್ತು. ನಾನು ಈ ಮಾತನ್ನು ಹಲವು ಸಂದರ್ಭದಲ್ಲಿ ಹೇಳಿ, ನೀವು ರಿಸಲ್ಟ್ ಬರುವವರೆಗೆ ಕಾಯ್ದೇನೆ ತರಾತುರಿಯಿಂದ ನೀವು ಏನು ಮಾಡಿದ್ರಿ, ಅವ್ರನ್ನ ಹೊರಗಾಕ್ತೀರಿ. ಒಟ್ಟಾರೆ ಈ ಚುನಾವಣೆಯ ಫಲಿತಾಂಶದ ಟೇಕ್ ಅವೇಸ್ ಹಲವು ಇದೆ. ಎಲ್ಲವನ್ನು ಒಂದೇ ಸಂದರ್ಭದಲ್ಲಿ ನನಗೆ ಇವತ್ತು ಮಾತನಾಡೋಕ್ಕಾಗಲ್ಲ. ಆದರೆ ಈ ಟೇಕ್ ಅವೇಸ್ ಏನು ಗೊತ್ತಾ, ಒಂದು, ಕಾಂಗ್ರೆಸ್ ತಮ್ಮ ಮತದ ಬ್ಯಾಂಕ್ ಯಾವುದು ಅನ್ನುವ ಒಂದು ಸ್ಪಷ್ಟತೆ ಇರಬೇಕು. ಕಾಂಗ್ರೆಸ್ಸಿಗೆ ಮತ ಹಾಕುವವರು ಯಾರು, ಕಾಂಗ್ರೆಸ್ ಗೆಲ್ಲಿಸುವವರು ಯಾರು, ಅವರನ್ನು ತಾನು ಹೇಗೆ ನೋಡ್ಕೋಬೇಕು, ಇದು ಕಾಂಗ್ರೆಸ್ಸಿಗೆ ಅರ್ಥ ಆಗುತ್ತೆ. ಈ ಚುನಾವಣೆ ತೋರಿಸ್ಕೊಡೋದು ನೋಡಿ. ಫಾರ್ ಎಕ್ಸಾಂಪಲ್ ಕೇರಳ ತೆಗೆದುಕೊಳ್ಳಿ. ಕೇರಳ ಹಿಸ್ಟಾರಿಕಲಿ ದಟ್ UDF LDF ನಡುವೆ ಫೈಟ್ ಇದೆ. ಅದರ ನಡುವೆ ಕೇರಳದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಕೈ ಹಿಡಿದಿಟ್ಟಿದ್ದು ಅಹಿಂದ. ಅಲ್ಲಿಯ ಮುಸ್ಲಿಮರು, ಅಲ್ಲಿಯ ಹಿಂದುಳಿದ ವರ್ಗದವರು, ದಲಿತರು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು.
ಅಂದರೆ ಈ ಅಹಿಂದ ಕಾನ್ಸೆಪ್ಟ್ ಏನಿದೆ ಅದು ಕೇರಳದ ವರ್ಕೌಟ್ ಆಯಿತು. ಇನ್ನು ನೀವು ತಮಿಳ್ನಾಡಿಗೆ ಬಂದರೆ ಅಲ್ಲಿ ಬೇರೆ ಕಾರಣ ಇತ್ತು. ಟಿ ವಿ ಕೆ ಕಡೆ ಆ್ಯಕ್ಚುಲಿ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇತ್ತು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಯೋಚನೆ ಮಾಡಿದ್ದು ನಮ್ಮ ಬಹುಕಾಲದ ಪಾರ್ಟ್ನರ್ ಆಗಿರುವ DMKಯನ್ನು ಕೈ ಬಿಡೋದು ಬೇಡ ಅಂತ ಹೇಳಿ ಅವ್ರ ಜೊತೆ ಹೋಗಿದ್ದು. ಈಗ ನೋಡಿದ್ರೆ ಅದು ಕಾಸ್ಟ್ಲಿ ಆದಂಗೆ ಕಾಣುತ್ತೆ. ಇದಾದಮೇಲೂ ಕೂಡ ಈಗ ತಮಿಳ್ನಾಡಲ್ಲಿ ಎಸ್ಪೆಷಲಿ ವಿಜಯ್ ಅವರ ಪಕ್ಷಕ್ಕೆ ಅಬ್ಸಲ್ಯೂಟ್ ಆದ ಮೆಜಾರಿಟಿ ಬರೋದಕ್ಕೆ ಇನ್ನೂ ಒಂದು 7 ಸ್ಥಾನಗಳು 8 ಸ್ಥಾನಗಳು ಬೇಕು. ನಾನು ನಿಮ್ಮ ಜೊತೆ ಮಾತನಾಡ್ತಾ ಇರುವಾಗ ಅಂಥ ಅನಿವಾರ್ಯ ಬಂದರೆ ಕಾಂಗ್ರೆಸ್ ಏನಾದರೂ ವಿಜಯ್ ಜೊತೆ ಕೈ ಜೋಡಿಸುತ್ತಾ ಅನ್ನುವ ಪ್ರಶ್ನೆ ಇದೆ. ಅದರ ಜೊತೆಗೆ ವಿಜಯ್ ಕೂಡ ಉಳಿದ ಇಂಡಿಪೆಂಡೆಂಟು ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಭಾಳ ಸ್ಪಷ್ಟವಾಗಿ ಕೇರಳದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಬೆಂಬಲ ಇದ್ದರೆ ಇದೇ ಅಹಿಂದ ಶಕ್ತಿ ಇದೆ. ಸೊ ಈ ಅಹಿಂದ ಶಕ್ತಿ ಕೈ ಹಿಡಿದಿದ್ದರೆ ಕಾಂಗ್ರೆಸ್ ಗೆಲ್ಲಲ್ಲ. ಅದು ಅರ್ಥ ಆದದ್ದು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂ. ಸೊ ಇಡೀ ಫಲಿತಾಂಶವನ್ನು BJPಯ ದಿಗ್ವಿಜಯ ಅನ್ನುವ ರೀತಿ ಇದು ಮಾಡಲಾಗ್ತಾ ಇದೆ. ಏನು BJP ಆ್ಯಕ್ಚುಲಿ ಆಸಾಂನಲ್ಲಿ ಅಧಿಕಾರದಲ್ಲಿತ್ತು, ಕೇಮ್ ಬ್ಯಾಕ್. ಇನ್ನು ಬೆಂಗಾಲ್ ಮಾತ್ರ ಐ ಅಗ್ರಿ. ಬಂಗಾಳದಲ್ಲಿ ಅದು SIRನ ಪ್ರಭಾವ, ಉಳಿದ ಪ್ರಭಾವ ಎಲ್ಲವನ್ನ ಹಿಡ್ಕೊಂಡು BJP ಗೆದ್ದಿದೆ ಅನ್ನೋದು ನಿಜ. ಆದ್ದರಿಂದ ಇದನ್ನು ಕಾಂಗ್ರೆಸ್ಸಿಗೂ ಕೂಡ ಇದು ರಿಜುನೇಟ್ ಮಾಡುತ್ತೆ. ಕೇರಳದ ಗೆಲುವು ಕಾಂಗ್ರೆಸ್ಸಿಗೆ ಶಕ್ತಿ ಕೊಟ್ಟರೆ ಪಶ್ಚಿಮ ಬಂಗಾಳ ಆಸಾಮನ್ನು ಉಳಿಸ್ಕೊಂಡಿದ್ದು ಮತ್ತು ಸಣ್ಣ ರಾಜ್ಯ ಪುದುಚೇರಿಯಲ್ಲಿ ಗೆದ್ದಿರೋದೇನಿದೆ ಅದು BJPಗೆ ಶಕ್ತಿಯನ್ನು ಕೊಡುತ್ತೆ. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಕೋಮುವಾದ ವರ್ಕೌಟ್ ಆಗಲ್ಲ ಅನ್ನೋ ಸಂದೇಶವನ್ನು ಕೂಡ ಇದು ಕೊಡುತ್ತೆ. ದಕ್ಷಿಣದಲ್ಲಿ ನೀವು ಕೋಮು ರಾಜಕಾರಣ ಮಾಡಿ ಹಿಂದೂ ಮುಸ್ಲಿಮ್ನ ಮಾಡಿ ಬೆಂಕಿ ಹಚ್ಚಬೇಕು ಅಂಥೇಳಿ ಅವ್ರು ಹಾಗಿದ್ದು ದಕ್ಷಿಣದ ಜನ ಅದನ್ನು ಒಪ್ಕೊಳ್ಳಲ್ಲ. ಯಾಕೆಂದರೆ BJP ನಾಯಕರು ಹೇಳ್ತಾ ಇದ್ದಾಗೆ ದಕ್ಷಿಣದಲ್ಲಿ ಅತಿ ಹೆಚ್ಚು ಸುಶಿಕ್ಷಿತರಿದ್ದಾರೆ. ಆದ್ದರಿಂದ ನೀವು ಉತ್ತರ ಭಾರತದಲ್ಲಿ ಮಾಡುವ ಪ್ರಯೋಗಗಳೇನಿವೆ ಅದು ದಕ್ಷಿಣ ಭಾರತದಲ್ಲಿ ವರ್ಕೌಟ್ ಆಗಲ್ಲ ಅನ್ನುವ ಸಂದೇಶವನ್ನು ಕೂಡ ಈ ಚುನಾವಣೆ ಕೊಟ್ಟಿದೆ ಅಂತ ಅನಿಸುತ್ತೆ. ಹಾಗೆಯೇ ಉಳಿದೆಲ್ಲ ವಿಚಾರಗಳ ಬಗ್ಗೆ ಬೇರೆ ಬೇರೆ ಟೇಕ್ ಅವೇಸ್ ಬಗ್ಗೆ ನಾಳೆನೂ ತಮ್ಮ ಜೊತೆ ಮಾತಾಡ್ತೀನಿ. ಯಾಕೆಂದರೆ ನಾಳೆ ಹೊತ್ತಿಗೆ ಯೂಶ್ವಲಿ ಬಹುತೇಕ ಎಲ್ಲ ರಿಸಲ್ಟು ಬಂದಿರುತ್ತೆ. ಅಲ್ಲಿವರೆಗೆ ಟೇಕ್ ಕೇರ್. ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.